ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ನೋ ಅಂತ ತೋರಿಸ್ತಾ ಇದೆ, ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ. ಅಮೌಂಟು ಕೂಡ ಮೆನ್ಷನ್ ಆಗಿದೆ, ಅಮೌಂಟ್ ಯಾವಾಗ ಬರುತ್ತೆ. ಕೆಲವೊಬ್ರು ಪಾರ್ಟ್ ಅಮೌಂಟ್ ರಿಸೀವ್ ಆಗಿದೆ, ಉಳಿದಿರೋ ಅಮೌಂಟ್ ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ. ಕೆಲವೊಬ್ರು 2025-26 ಅರ್ಜಿ ಹಾಕಿದ್ದೀನಿ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರೆ ಈ ಎಲ್ಲ ಕಮೆಂಟ್ಗಳಿಗೆ ಮತ್ತೆ ಸ್ಪಷ್ಟವಾಗಿ ಬಂದಿರತಕ್ಕಂಥ ನೀವು SSP ಸ್ಕಾಲರ್ಶಿಪ್ ಹಣ ಪಡ್ಕೋಬೇಕು ಅಂದ್ರೆ 4 ನಿಯಮಗಳ ಜಾರಿಗೆ ಬಂದಿದೆ. ಇದನ್ನ ಫುಲ್ಫಿಲ್ ಆದ್ರೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಅದು ಯಾವುದು ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಆ 4 ನಿಯಮಗಳೇನು ಅಂದ್ರೆ, ನೀವು DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ DBT ಪುಷ್ಡ್ ಅಥವಾ ಎಸ್ ಅಂತ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಖಾತೆಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ಒಂದು ಮತ್ತೆ ಅದರ ಜೊತೆಗೆ ನೋ ಅಂತ ಏನಾದರೂ ತೋರಿಸ್ತಾ ಇದ್ರೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ, ಫಂಡ್ ರಿಲೀಸ್ ಆದ್ಮೇಲೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅವಾಯ್ಡೆಡ್ ಅಂತ ತೋರಿಸ್ತಾ ಇದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ, ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆನಾ? ನಿಮ್ದು ಏನಾದರೂ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ, ಕೆಲವೊಂದಿಷ್ಟು ಜನ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. 2023-24 ನಾವು ಅರ್ಜಿ ಹಾಕಿದ್ವಿ, 24-25 ಅರ್ಜಿ ಹಾಕಿರೋದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. 2025-26 ಅರ್ಜಿ ಹಾಕಿರುವಂಥದ್ದು ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, ಬಟ್ 3rd-4th ಲೆವೆಲ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಲ್ಲ, ಇವರಿಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತಂದ್ರೆ ನೀವು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಅನ್ನು ಮಾಡಿಸಬೇಕು. ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗದ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮ ಕೆಟಗರಿಗೆ ST, SC, ಜನರಲ್, OBC ಮತ್ತು ಮೈನಾರಿಟಿ ಆಫೀಸ್ಗೂ ಕೂಡ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಮೈನಾರಿಟಿ ಸ್ಟೂಡೆಂಟ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಮೈನಾರಿಟಿ ಆಫೀಸ್ಗೆ ಹೋಗಿ, ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ನೀವು ಯಾವುದೆಲ್ಲ ಪ್ರಯತ್ನ ಮಾಡ್ಬೋದು ಅಂದ್ರೆ, 1902ಗೆ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರಿಂದ ಕಾಲ್ ಮಾಡಿ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಮಾಡಿಸ್ಕೋಬಹುದು. ಒಂದು ಇಲ್ಲ ಅಂದ್ರೆ ನೀವು ಕಾಲ್ ಮಾಡಿದ್ರೆ ಕಾಲ್ ಏನಾದ್ರು ಪಿಕ್ ಆಗಲಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನು ಓಪನ್ ಮಾಡಿದ್ರೆ ಹೆಲ್ಪ್ ಡೆಸ್ಕ್ ಬರುತ್ತೆ, ಅಲ್ಲಿ ಹೋಗಿ ಮೇಲ್ ID ಅನ್ನು ತಗೊಂಡು ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ, DBT ಸ್ಟೇಟಸ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸುತ್ತಲ್ಲ, ಈ 2 ಕಾಪಿಯನ್ನು ಒಂದು PDF ಮಾಡಿಕೊಂಡು 2 MB ಕಡಿಮೆ ಇರಬೇಕು. ಈ PDF ಅನ್ನು ಮಾಡಿಕೊಂಡು ನೀವು SSP ಪೋರ್ಟಲ್ಗೆ ಅಫಿಷಿಯಲ್ ಮೇಲ್ ಮಾಡಿದ್ರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೀವು ಮೇಲು ಮಾಡಿದ್ರೆ, ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಅಂದಾಗ ಮಾತ್ರ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಳ್ಳಿ. ಮತ್ತೆ 3ನೇ ಮತ್ತು 4ನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತಂದ್ರೆ ಏನು ಮಾಡಬೇಕು? 3ನೇ ಮತ್ತು 4ನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬೇಕು. ಇದು ವೆರಿಫಿಕೇಶನ್ ಪೆಂಡಿಂಗ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನೊಬ್ರು ಕೇಳ್ತಾ ಇದ್ರೆ, ನನಗೆ ಆಫ್ ಅಮೌಂಟ್ ಬಂದಿದೆ, SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ ಚೆಕ್ ಮಾಡಿದ್ರೆ ಅಲ್ಲಿ 8,000 ತೋರಿಸ್ತಾ ಇದೆ, 3,127 ಮಾತ್ರ ಬಂದಿದೆ, ಅಂದ್ರೆ 3,127 ಅಮೌಂಟ್ ಕ್ರೆಡಿಟ್ ಆಗಿದೆ. ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೋ ಇಲ್ಲವೋ? ಯಾಕಂದ್ರೆ ಇದಕ್ಕಿಂತ ಮುಂಚೆ ಜಾಸ್ತಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ. ಕೆಲವೊಬ್ಬರಿಗೆ 15,000, 20,000, 59,000, 60,000. ನಿಮ್ಮ ಎಜುಕೇಶನ್ ಯಾವುದನ್ನ ಮಾಡ್ತಾ ಇರ್ತೀರಲ್ಲ, ಇದರ ಆಧಾರದ ಮೇಲೆ ನಿಮ್ಮ SSP ಸ್ಕಾಲರ್ಶಿಪ್ ಹಣ ನಿರ್ಧಾರ ಆಗುತ್ತೆ. ಹಾಗಿದ್ರೆ ಬನ್ನಿ, ನಿಮಗೆ ಬಂದಿರತಕ್ಕಂಥ ಅಮೌಂಟು ಆಫ್ ಅಮೌಂಟಾ ಫುಲ್ ಅಮೌಂಟ್ ಅನ್ನೋದು ಮೊದಲು ತಿಳ್ಕೊಳ್ಳಿ. ಓಕೆನಾ? ನಿಮ್ಮ DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ಅಮೌಂಟ್ ಎಷ್ಟು ಮೆನ್ಷನ್ ಆಗಿದೆಯೋ ಅಷ್ಟು ಬಂದಿದ್ರೆ ನಿಮಗೆ ಫುಲ್ ಅಮೌಂಟ್ ಬಂದಿದೆ ಅಂತೇಳಿ ಅರ್ಥ. ಅದರಲ್ಲಿ ಏನಾದರೂ ಕಡಿಮೆ ಅಮೌಂಟ್ ಏನಾದರೂ ಬಂದಿದ್ರೆ ಇನ್ನೂ ಆಫ್ ಅಮೌಂಟು ಗೌರ್ಮೆಂಟ್ ಕಡೆಯಿಂದ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬರುತ್ತೆ. ಬರಬೇಕಂದ್ರೆ ನಾವೇನಾದರೂ ಮಾಡಬೇಕಾ? ಅದನ್ನು ಕೂಡ ಎಲ್ಲ ಮನಸ್ಸಲ್ಲೂ ಓಡ್ಬೋದು. ಬರಬೇಕಂದ್ರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ DBT ಸ್ಟೇಟಸ್ ಎಸ್ ಅಂತ ಇರಬೇಕು, ಅವಾಯ್ಡೆಡ್ ಅಂತ ತೋರಿಸ್ತಾ ಇದ್ರು, ಏನು ತೊಂದರೆ ಇಲ್ಲ. ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ವೆರಿಫಿಕೇಶನ್ ಎಲ್ಲವೂ ಕಂಪ್ಲೀಟ್ ಆಗಿತ್ತು ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗುತ್ತೆ. ಫಂಡ್ ರಿಲೀಸ್ ಆದಮೇಲೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ. DDO ಏನಾದರೂ ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಇದು ಆಫ್ ಅಮೌಂಟ್ ಕ್ರೆಡಿಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತೆ ಇದರ ಜೊತೆಗೆ ಇನ್ನೊಂದಿಷ್ಟು ಕಮೆಂಟ್ ಮಾಡ್ತಾ ಇದ್ರಿ, 2025-26 ನಾನು ಅರ್ಜಿ ಹಾಕಿದ್ದೆ, ಕಾಲೇಜ್ ಎಂಪವರ್ಮೆಂಟ್ ಅಂತೇಳಿ ತೋರಿಸ್ತಾ ಇದೆ, ಇದಕ್ಕೆ ಏನು ಮಾಡಬೇಕು? ನೀವೇನಾದರೂ SSP ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ರೂಲ್ಸ್ ಇದೆ, SSP ಅಪ್ಲಿಕೇಶನ್ ಹಾಕಿದ ನಂತರ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಕೆಟಗರಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಬೇಕು, ಅಂದ್ರೆ ಹೋಗಿ ಕೊಡಬೇಕು. ನೀವು ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತೀರ, ಕಾಲೇಜವರು ಅಲ್ಲಿಗೆ ತಲುಪಿಸಿದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲಿಗೆ ತಲುಪಿಸಿಲ್ಲ ಅಂದ್ರೆ ಫಿಸಿಕಲ್ ಕಾಪಿ ತಾಲೂಕು ಆಫೀಸಿಂದ ಡಿಸ್ಟ್ರಿಕ್ಟ್ ಆಫೀಸ್ಗೆ ಏನಾದರೂ ಹೋಗಿಲ್ಲ ಅಂದ್ರೆ ಅವರು ಕೂಡ DDO ಅಪ್ರೂವಲ್ ಕೊಡೋದಿಲ್ಲ. ಆನ್ಲೈನಲ್ಲಿ ಎಲ್ಲವೂ ವೆರಿಫಿಕೇಶನ್ ಕಂಪ್ಲೀಟ್ ಇದ್ದು
ಈ ರೀತಿ ಫಿಸಿಕಲ್ ಕಾಪಿ ಡಿಸ್ಟ್ರಿಕ್ಟ್ ಆಫೀಸ್ಗೆ ಸಬ್ಮಿಟ್ ಆಗಿಲ್ಲ ಅಂದರೆ ಅಪ್ರೂವಲ್ ಕೊಡೋದಿಲ್ಲ, ಆದರೂ ಕೂಡ ಅಮೌಂಟು ನಿಮ್ಮ ಖಾತೆಗೆ ಕ್ರೆಡಿಟ್ ಆಗೋದಿಲ್ಲ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.